ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ನಮ್ಮ ನಿಗಮಕ್ಕೆ ಬಂದಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಪರವಾಗಿ, ನಮ್ಮ ನಿಗಮದ ಪರವಾಗಿ, ನಮ್ಮೆಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ತಾವೇನು ಬಂದಿದ್ದೀರಿ, ಇವತ್ತು ಕೆಲವೊಂದು ಸಂಶಯಗಳು ಇಟ್ಕೊಂಡು ಆ ಸಂಶಯಗಳನ್ನು ದೂರ ಮಾಡುವಂಥ ಕೆಲಸ ನಾವು ನಮ್ಮ ನಿಗಮದಿಂದ ಮಾಡ್ತೀವಿ. ಮೊದಲು ಕೌನ್ಸಿಲ್ ಇತ್ತು ನಮ್ಮದು. ಕೌನ್ಸಿಲಲ್ಲಿ ಬಹಳಷ್ಟು ಜನ ನಮ್ಮ ಚರ್ಚ್ ರಿನಿವೇಶನ್ ಆಗಲಿ, ಚರ್ಚ್ ಕಾಂಪೌಂಡ್ ವಾಲ್ ಆಗಲಿ, ರುದ್ರಭೂಮಿ ಕಾಂಪೌಂಡ್ ವಾಲ್ ಆಗಲಿ, ಇಂಥವೆಲ್ಲದಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದಿದ್ರು. ಆಗ ಮೊದಲು ಕಾರ್ಪೊರೇಷನ್ನು 6/1/2025 ನಮ್ಮ ಕಾರ್ಪೊರೇಷನ್ ಅನೌನ್ಸ್ ಆಯಿತು. ಅದಾದಮೇಲೆ 3 ತಿಂಗಳಾದಮೇಲೆ ಅಧ್ಯಕ್ಷರ ಉಪಾಧ್ಯಕ್ಷರ ಆದೇಶ ಒಂದು ಸರ್ಕಾರ ಕೊಡ್ತು ನಮಗೆ. ಅದ್ರ ಜೊತೆಗೆ ನಮ್ಮೆಲ್ಲ ನಿರ್ದೇಶಕರ ಒಂದು ಲಿಸ್ಟ್ ಬಂತು. ಹಾಗಾಗಿ ಅವತ್ತಿನ ದಿವಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು 250 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮಗೆ ಬಂದಿದ್ದು 85 ಕೋಟಿ ರೂಪಾಯಿ. ಆ ಒಂದು 85 ಕೋಟಿ ರೂಪಾಯಿಯಲ್ಲಿ ನಮಗೆ 3-4 ತಿಂಗಳಲ್ಲಿ ನಾವು ನಿರಂತರವಾಗಿ ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಉಪಾಧ್ಯಕ್ಷರು ಸೇರಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವೇ ಆದಂಥ 4-5 ಜಿಲ್ಲಾ ನಾವು ಚೂಸ್ ಮಾಡ್ಕೊಂಡು ಕಮಿಟಿ ಮಾಡ್ಕೊಂಡು ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ನಮ್ಮ ಸಂಸ್ಥೆಗಳಿಗೆ ಹೋಗಿ, ನಮ್ಮ ಚರ್ಚ್ಗಳಲ್ಲಿ ಹೋಗಿ ಎಲ್ಲಾ ರೀತಿಯಿಂದ ಅನೌನ್ಸ್ಮೆಂಟ್ ಮಾಡಿ ನಮ್ಮ ದುಡ್ಡು, ಈ ಸರ್ಕಾರದ ದುಡ್ಡು ಕಡೆಗೆ ಮುಟ್ಟಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡಿದೀವಿ, ನಾವೆಲ್ಲ ಮುಟ್ಸಿದೀವಿ. ಬಹಳ ಸಂತೋಷ. ಇವತ್ತು ಕೆಲವು ನಮ್ಮ ಅಣ್ಣ ತಮ್ಮರು ಅವ್ರಿಗೆ ಮಾಹಿತಿ ಕೊರತೆ ಇದೆ, ಅದಕ್ಕೆ ಬಂದು ಬಹಳ ಸಂತೋಷ. ಅವ್ರು ಬರ್ಬೇಕಾಗಿತ್ತು ಇಲ್ಲಿ ನಮ್ಮ ನಿಗಮಕ್ಕೆ ಬಂದು, ನಮ್ಮ MD ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಂದು ಕೇಳಬೇಕಾಗಿತ್ತು. ಆದ್ರೆ ಕೆಲವೊಂದು ಕೇಳಿಲ್ಲ. ಹಿಂದೆ ನಮ್ಮ ಒಂದು ಕೌನ್ಸಿಲ್ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಏನೋ ಪಂಚಾಯತ್ ಲೆವೆಲ್ ಅಲ್ಲಿ ಪೇಪರ್ ಇದ್ರು, ಅವಾಗ ಶಾಂಕ್ಷನ್ ಮಾಡಿದ್ರು. ಆದ್ರೆ ನಿಗಮ ಆದ್ಮೇಲೆ ಪ್ರತಿಯೊಂದಕ್ಕೆ ನಾವು ಅದಕ್ಕೆ ಅಕೌಂಟಬಲ್ ಆಗ್ಬೇಕಾಗ್ತದೆ. ಯಾವುದೇ ನಾವು ಒಂದು ನೀರು ತರಿಸ್ಬೇಕಾದ್ರೂ ಅದಕ್ಕೆ ನಾವು ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ, ಖರ್ಚು ವೆಚ್ಚ ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ಅವ್ರು ಏನ್ ಆಪಾದನೆ ಮಾಡಿದ್ದಾರೆ, ಸೆಕೆಂಡ್ ಬಿಲ್ ಆಗಿಲ್ಲ ಅಂತಂದು ಆಪಾದನೆ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ನಿಗಮದಿಂದ ಅವರಿಗೆ ನಾವು ಹಿಂಬರವನ್ನು ಕೊಟ್ಟಿದ್ದೇವೆ ನಮ್ಮ ಆಫೀಸ್ನಿಂದ. ನಿಮ್ಮ ಸೆಕೆಂಡ್ ಬಿಲ್ ಮಾಡ್ಬೇಕಾದ್ರೆ ಹಿಂದಿಂತ ಡಿಜಿಟಲ್ ಖಾತಾ ಇಲ್ಲ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇಲ್ಲ, ನಿಮ್ಮ ಹತ್ರ ಫಾರ್ಮ್ 11 ಇಲ್ಲ, ಫಾರ್ಮ್ 16 ಇಲ್ಲ, ಇಂಥವು ಯಾವ್ದಾದ್ರು ಒಂದು 5 ಆರ್ಮ್ಸ್ ಮಾಡಿದೆ. ನಾವು 5 ಆರ್ಮ್ಸ್ ಅಲ್ಲಿ ಯಾವ್ದಾದ್ರು 1 ಅಥವಾ 2 ತಂದು ಕೊಟ್ರೆ ನಾವು ನಿಮ್ ಸೆಕೆಂಡ್ ಬಿಲ್ ರಿಲೀಸ್ ಮಾಡ್ತೀವಿ ಅಂತ ಅವ್ರಿಗೆ ಹಿಂಬರ ಕೊಟ್ಟಿದ್ದೇವೆ ನಾವು. ಆದ್ರೆ ಕೆಲವು ನಮ್ಮ ಅಣ್ಣ ತಮ್ಮರಿಗೆ ಆ ಮಾಹಿತಿ ಮುಟ್ಟೋದೋ ಇಲ್ಲ ಗೊತ್ತಿಲ್ಲ ನಮ್ಗೆ. ಆದರೂ ಸಹ ನಾವು ಇನ್ನೂ ಸಹ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಸಂಸ್ಥೆದವ್ರು ಬರ್ಲಿ. ಯಾಕಂದ್ರೆ ಮೊದಲು ಏನಾಗಿತ್ತು, ಕೆಲವು ಬ್ರೋಕರ್ಸ್ಗಳೆಲ್ಲ ಈ ತರ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ನಾವು ನಮ್ಮ ನಿಗಮ ಬಂದ್ಮೇಲೆ ಡೈರೆಕ್ಟ್ ಯಾರು ಸಂಸ್ಥೆದವ್ರು ಇರ್ತಾರೆ ಅವರಿಗೆ ಡೈರೆಕ್ಟ್ ನಾವು ಕರೆದ್ಬಿಟ್ಟು, ಆ ಒಂದು ಸೊಸೈಟಿಯಲ್ಲಿ 5 ಜನ ಇರ್ತಾರೆ, ಅಂಥವ್ರಿಗೆ ನಾವು ಕರೆದ್ಬಿಟ್ಟು, ಒಂದ್ ವೇಳೆ ಏನಾದ್ರು ನಿಮ್ಮ ಪತ್ರಿಕೆ, ನಿಮ್ಮ ಇದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ, ಫೈಲಲ್ಲಿ ತೊಂದರೆ ಇದ್ರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ನಮ್ಮ MD ಅವ್ರ ವತಿಯಿಂದ ಹಿಂಬರ ಕೊಟ್ಟು, ನಿಮ್ಮ ಫೈಲಲ್ಲಿ ಇಂಥ ಪೇಪರ್ ಕಮ್ಮಿ ಇದೆ, ಆ ಪೇಪರ್ ತಗೊಂಡ್ ಬಂದ್ರೆ ನಿಮ್ ಕೆಲಸ ಆಗುತ್ತದೆ ಅಂತ ಅವ್ರಿಗೆ ನಾವು ಖುದ್ದಾಗಿ ಪೇಪರ್ ಮುಖಾಂತರ, ನಮ್ಮ DOಗಳು ಮುಖಾಂತರ ನಾವು ಅವರಿಗೆ ಪತ್ರವನ್ನು ಕಳಿಸಿದ್ದೀವಿ. ಆದ್ರೆ ಕೆಲವರು ಅದಾಗಿಲ್ಲ ಇದಾಗಿಲ್ಲ ಅಂತ ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸತ್ಯಕ್ಕೆ 100ಕ್ಕೆ 100ರಷ್ಟು ಸುಳ್ಳಿದೆ. ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ನಮ್ಮ ನಿಗಮ, ನಾವು ಈ ಚರ್ಚ್ ರಿನಿವೇಶನ್ ಜೊತೆಗೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಈ ಒಂದು 3-4 ತಿಂಗಳು, 5-6 ತಿಂಗಳಲ್ಲಿ ನಾವು ಈ ನಿಗಮಕ್ಕೆ ಹೆಂಗ್ ಸ್ಟ್ಯಾಂಡ್ ಮಾಡಿದೀವಿ ಅಂದ್ರೆ, ಅದು ನಮ್ಗೆ ಗುರ್ತಿದೆ. ರಾತ್ರಿ ಹಗಲು ನಾವು ಕಷ್ಟಪಟ್ಟು, ನಾವೆಲ್ಲ ನಿರ್ದೇಶಕರೆಲ್ಲ ಕಷ್ಟಪಟ್ಟು, ಇದು ಒಂದು ಬುನಾದಿ ಇದೆ. ಈ ಬುನಾದಿಗೆ ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿಯಿಂದ ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಸೇರ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಇರ್ಬೋದು, ನಾಳೆ ಅವ್ರು ಬಂದು ಇಲ್ಲಿ ಕೂಡ್ಬೋದು. ಆದ್ರೆ ಒಂದಕ್ಕೆ ಸರ್ಕಾರದ ನಿಯಮಾನುಸಾರ ಪ್ರಕಾರ ಏನೇನ್ ಆಗ್ಬೇಕಾಗಿದೆ ಅದು ನಾವು ಮಾಡ್ಬೇಕಂತ ಹೇಳಿ ಒಂದು ಸಿದ್ಧಾಂತ ಹಾಕೊಂಡಿದೀವಿ. ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಬರೀ ಚರ್ಚ್ ರಿನಿವೇಶನ್, ಬರೀ ಕಾಂಪೌಂಡ್ ವಾಲ್ ಕಟ್ಟೋದಾದ್ರೆ ಮಾತ್ರ ಸರ್ಕಾರದ ದುಡ್ಡು ಯೂಸ್ ಆಗಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣಗೋಸ್ಕರ ಬಹಳಷ್ಟು ಸ್ಕೀಮ್ಸ್ ಗಳನ್ನು ತಂದಿದ್ದೀವಿ ನಾವು. ಅದರಲ್ಲಿ ಇರ್ಬೋದು, ಇವತ್ತು ಅರಿವು ಸ್ಕೀಮ್ ಇರ್ಬೋದು, ಇವತ್ತು ಡೈರೆಕ್ಟ್ ಲೋನ್ ಸ್ಕೀಮ್ ಇರ್ಬೋದು, ಇವತ್ತು ಫಾರೆನ್ ಸ್ಟಡಿ ಇರ್ಬೋದು, ಇವತ್ತು ಗಂಗಾ ಕಲ್ಯಾಣ ಸ್ಕೀಮ್ಸ್ ಇರ್ಬೋದು, ಶ್ರಮಶಕ್ತಿ ಇರ್ಬೋದು, ಸೌಲಭ್ಯ ಸಾರಥಿ ಇರ್ಬೋದು, ವರ್ತೃಪ್ರಗಾದ ಲೋನ್ ಇರ್ಬೋದು. ಇಂಥವು ಸುಮಾರು ಸ್ಕೀಮ್ಸ್ ಗಳನ್ನು ನಾವು ಜನರಿಗೆ ಮುಟ್ಸೋಂತ ಕೆಲಸ ಮಾಡಿದೀವಿ. ಈ 6-7 ತಿಂಗಳಲ್ಲಿ ಪ್ರತಿಯೊಂದು ಚರ್ಚಲ್ಲಿ, ಪ್ರತಿಯೊಂದು ಮೂಲೆಗೆ ಹೋಗಿ, ಇವತ್ತು ಕಟ್ಟ ಕಡೆಗೆ ಇವತ್ತು ಚಾಮರಾಜಪೇಟೆ ಹಿಡಿದು ಬೀದರ್ ವರೆಗೂ ನಮ್ಮ ಒಂದು ಸ್ಕೀಮ್ಸ್ಗಳು ಇವತ್ತು ಜನ ಹಾಕಿದ್ದಾರೆ. ಕೇವಲ KMDC ಅಲ್ಲಿ ನಾವು ಫಾರ್ಮ್ ಹಾಕ್ತಾ ಇರುವಾಗ ಬಹುಶಃ ಇಡೀ ಕರ್ನಾಟಕದಿಂದ 300-400 ಜನರಿಗೆ ನಮ್ಗೆ ಸಿಗ್ತಿತ್ತು. ಅದು ಬಹಳ MLA ಅವ್ರು ರೆಕಮೆಂಡ್ ಮಾಡಿದ್ರೆ ಸಿಗ್ತಿತ್ತು.
ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಯಾಕೆ ಸಂತೋಷವಾಗಿ ಇಟ್ಟು ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ನಾವು ಪಟ್ಟಂತ ಕಷ್ಟ ಇವತ್ತು ಸುಮಾರು 14,000 ಜನರಿಗೆ ಇವತ್ತು ನಾವು ಮುಟ್ಸಂತ ಕೆಲಸ ಮಾಡಿದ್ದೀವಿ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಮತ್ತೆ ನಾವು ಇವತ್ತು ಹೊಸ ಹೊಸ ಸ್ಕೀಮ್ಸ್ ಗಳನ್ನು ಸ್ಟಾರ್ಟ್ ಮಾಡಿ ಇವತ್ತು ಮುಂದೆ ಬರುವಂತ ದಿನಗಳಲ್ಲಿ ನಾವು ಏನು ನಮ್ಮ ನಿಗಮದ ಇದೆ ಅದಕ್ಕಿನ್ನ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಈ ಸೆಪ್ಟೆಂಬರ್ ಒಳಗಡೆ ಏನ್ ಅಮೌಂಟ್ ಕೊಟ್ಟಿದ್ದಾರೆ ಸರ್ಕಾರ ನಮ್ಗೆ ಅದು ಮುಗಿಸಿ ಮತ್ತೆ ನಮ್ಗೆ ಸರ್ಕಾರಕ್ಕೆ ನಮ್ಗೆ ಇನ್ನ ಎಷ್ಟು ದುಡ್ಡು ಬೇಕಂತ ನಾವು ಕೇಳೋರಿದ್ದೀವಿ. ಹಾಗಾಗಿ ಪಾಪ ನಮ್ಮ ಅಣ್ಣತಮ್ಮರು ಯಾರೇ ಇರ್ಲಿ ಪಾಪ ನಮ್ಮ ಅಣ್ಣತಮ್ಮರು ಮಾಡಿ ಕೇಳೋರು ಎಲ್ಲರಿಗೂ ಹಕ್ಕಿದೆ ಮಾಡ್ಲಿ. ಸಿದ್ಧಾಂತ ಇದೆ ಗೊತ್ತು, ಬಾಬಾ ಸಾಹೇಬ್ ಅವರ ಇದು ಕೊಟ್ಟಿದ್ದಾರೆ, ಅದಕ್ಕೆ ಮಾಡಿದಾರ ಹೋರಾಟ. ಅವ್ರು ತುಂಬಾ ಸಂತೋಷ. ಅವ್ರಿಗೆ ಏನೇ ಬೇಕಾದ್ರೂ ಪಾಪ ನಾವು ಅವ್ರ ಜೊತೆಗಿದ್ದೀವಿ. ಅವ್ರು ಬರ್ಲಿ ನಮ್ಮ ಆಫೀಸ್ಗೆ. ಇದು ನಮ್ಮ ನಗೆಮಧುರ ಆಫೀಸ್ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಕ್ರೈಸ್ತ ಸಮುದಾಯದ ಆಫೀಸ್ ಇದೆ. ಯಾರೇ ಬಂದು ಇಲ್ಲಿ ನೀವು ಮಾಹಿತಿ ತಗೊಂಡು ಹೋಗ್ಬೋದು. ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಸಹ ನೀವು ಮಾಹಿತಿ ತಗೋಬಹುದು ತೊಂದರೆ ಇದ್ರೆ. ಹಾಗಾಗಿ ಯಾರು ಸುಳ್ಳೆ ಅಪದಾನೆ ಮಾಡಿ ಇವತ್ತು ನಮ್ಮ ನಿಗಮಕ್ಕೆ ಇವತ್ತು ನಾನು KMDC ಇವತ್ತು ನಾನು ಮೈನಾರಿಟಿ ಅಣ್ಣ ತಂಬರಿಗಳಿಗೆ ಇವತ್ತು ನಾನು ಮುಸ್ಲಿಂ ಅಣ್ಣ ತಂಬರಿಗೆ ನಾನು ಹ್ಯಾಂಡ್ಸ್ ಆಫ್ ಮಾಡ್ತೀನಿ. 5,000 ಕೋಟಿ ರೂಪಾಯಿ ಅವರು 5,000 ಕೋಟಿ ರೂಪಾಯಿ ಇವತ್ತು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಪಾಪ ಅವರು ಒಂದು 25-30 ವರ್ಷದಿಂದ ಆ ಸಂಸ್ಥೆ ನಡ್ಕೊಂಡು ಬಂದಿದೆ KMDC. ಈಗ ನಮ್ಗೆ 5-6 ತಿಂಗಳಾಯ್ತು ನಮ್ಗೆ ಸ್ಟಾರ್ಟ್ ಆಗಿ. ಇದಕ್ಕೆ ಇದರಲ್ಲೇ ಈ ತರ ಇವರೆಲ್ಲ ಆದ್ರೆ ನಮ್ಗೆ ಮುಂದೆ ಹೋಗೋದ್ ಗುರಿ ಬಹಳ ದೊಡ್ಡ ಗುರಿ ಇದೆ. ನಮಗೂ ಅವ್ರ ಗುರಿ ತನ ಹೋಗೋದಿದೆ. ನಮ್ಗೆ ಕನಿಷ್ಠ ಅವ್ರಿಗೆ 5,000 ಕೋಟಿ ಕೊಟ್ರೆ ಕನಿಷ್ಠ ನಮ್ಗೊಂದು 1,000 ಕೊಡ್ಲಿ ಅಂತಂದ್ರೆ ನಾವು ಹೋರಾಟ ಮಾಡ್ಬೇಕಂತ ನಾವು ಮುಂಚೂಣಿಯಲ್ಲಿ ಇದ್ದಿದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲಾ ನಿರ್ದೇಶಕರು, ನಮ್ಮ ಅಧ್ಯಕ್ಷರು ಹಿಡ್ಕೊಂಡು MD ಅವ್ರಿಗೆ ಹಿಡ್ಕೊಂಡು ಯಾವುದೇ ತೊಂದರೆ ಇದ್ರೆ ನಾವೆಲ್ಲ 24x7 ಇದ್ದೀವಿ ನಾವು. ನಮ್ಗೆ ಯಾವಾಗ ಬೇಕು ಏನ್ ಮಾಹಿತಿ ಬೇಕು ನಾವು ನಿಮ್ಗೆ ಕೊಡ್ಲಾಕ್ ರೆಡಿ ಇದ್ದೇವೆ. ಬಿಟ್ಟು ಪಿನ್ ಟು ಪಿನ್ ಕೊಡ್ಲಾಕ್ ರೆಡಿ ಇದ್ದೀವಿ ನಾವು. ಅದ್ರ ಬಗ್ಗೆ ಎರಡನೇ ವಿಚಾರ ಇಲ್ಲ. ಆದ್ರೆ ಕೆಲವು ಬೀದರ್ನಲ್ಲಿ ಕೆಲವು ನಮ್ಮ ಅಣ್ಣ ತಮ್ಮರು ಏನ್ ಹೇಳಿದಾರೆ ಅಂತಂದ್ರೆ ಅದು ಆಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಎಲ್ಲರಿಗೂ ಒಂದೇ ಹೇಳ್ತಾ ಇದ್ದೀನಿ, ನಾನು ಬೀದರಲ್ಲೂ ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾವು ನಮ್ಮ ಆಫೀಸ್ ನಿಂದ ನಿಮ್ಗೆ ಹಿಂಬರ ಕೊಟ್ಟಿದ್ದೀವಿ. ಏನ್ ನಿಮ್ಮ ಫೈಲ್ ಅಲ್ಲಿ ಕೊರತೆ ಇದೆ, ಯಾವ ಪೇಪರ್ ನಿಮ್ ಕೊರತೆ ಇದೆ ಆ ಪೇಪರ್ ತಂದು ಕೊಡಿ. ನಿಮ್ ಸೆಕೆಂಡ್ ಬಿಲ್ ಆಟೋಮೆಟಿಕ್ ಆಗಿ ನಾವು ರಿಲೀಸ್ ಮಾಡ್ತೀವಿ. ನಿಮ್ಗೆ ಬೋರ್ಡ್ ಅಲ್ಲಿ ಇಟ್ಟು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೇವೆ ನಾವು. ನಮ್ಮ ಬಗ್ಗೆ ಇದ್ರ ಬಗ್ಗೆ ಯಾವ್ದು ಇಲ್ಲ. ಆದ್ರೆ ನೀವು ಯಾರ್ದೋ ಮಾತು ಕೇಳಿ ನಿಮಗ್ ಮಾಹಿತಿ ಇಲ್ಲದೆ ನೀವು ಈ ತರ ಮಾಡ್ತೀರಂದ್ರೆ ಇದು ಸಮಾಜಕ್ಕೆ ಒಳ್ಳೇದಲ್ಲ, ಸರ್ಕಾರಕ್ಕೆ ಒಳ್ಳೇದಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸ ಆಗ್ತದೆ. ಇದು ಹೊಸದಾಗಿ ನಿಗಮ ಆಗಿದೆ. ಮೊದಲೇ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅಂತಂದ್ರೆ ಯಾವ್ದು ಸಿಗ್ತಾ ಇದ್ದಿದ್ದಿಲ್ಲ. ಇದು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಸೇರಿ ಅವ್ರದ್ದು ಸಹ ಪಾರ್ಟ್ ಇದೆ ಅದರಲ್ಲಿ. ಅವರು ಸಹ ಬಂದು ಕೇಳಿ ಇವತ್ತು ಈ ಸರ್ಕಾರ ನಡ್ಸ್ಕೊಂಡು ಹೋಗುವಂತ ಕೆಲಸ ಇವತ್ತು ನಾವು ಇಲ್ಲಿ ಕುಂತಿರ್ಬೋದು, ನಾಳೆ ಅವ್ರು ಬಂದು ಇಲ್ಲಿ ಕೂರ್ತಿರ್ಬೋದು. ಇವತ್ತೆಲ್ಲರಿಗೂ ಹಕ್ಕಿದೆ ಗೊತ್ತು. ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಒಂದು ಮಾಹಿತಿ ಬೇಕಾದ್ರೆ ನಮ್ಮ MD ಇದ್ದಾರೆ, MD ಬಂದು ಕೇಳಲಿ. ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿಗೆ ಬರಲಿ. ನಾವೆಲ್ಲ ನಿರ್ದೇಶಕರು, ಉಪಾಧ್ಯಕ್ಷರು ಎಲ್ಲರೂ ಇದ್ದಿದ್ದೀವಿ. ಇವತ್ತು ಸರ್ಕಾರ ಒಂದು ನಾಮ ನಿರ್ದೇಶನ ಮಾಡ್ತದ ಅಂದ್ಮೇಲೆ ಅದು ಏನಾದ್ರು ತಿಳಿದೇ ಮಾಡ್ತಿರ್ಬೋದಲ್ಲ. ಯಾರಿಗಾರ ಕೆಪೇಬಲ್ ಇದ್ದಾರೆ ಅವ್ರಿಗೆಲ್ಲ ವಿಚಾರ ಮಾಡೇ ಮಾಡ್ತಿರ್ಬೋದಲ್ಲ. ಹಾಗಾಗಿ ಪಾಪ ತೆಗಿ ಮಾಡು ಅಂತ ಏನೋ ಮಾಡ್ತಾರಂತೆ. ಇರ್ಲಿ ಪಾಪ, ದೇವ್ರು ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ, ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಿ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ. ನಮ್ಮ ನಿಗಮಕ್ಕೂ ಹಾಗೂ ಸರ್ಕಾರಕ್ಕೂ ಅವರು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬುವಂತ ಕೆಲಸ ಮಾಡ್ಲಿ. ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಒಂದು ವಾಕ್ಯಲ್ಲಿ ಹೇಳ್ತದೆ, ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂತ ನಮ್ಮ ವಾಕ್ಯಲ್ಲಿ ಹೇಳ್ತದೆ. ಅವ್ರಿಗೋಸ್ಕರ ನಾವು ಎಲ್ಲರೂ ಸೇರಿ ಇವತ್ತು ರಾತ್ರಿನೇ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಬರ್ಲಿ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಲಿ. ಮುಂದೆ ಬರುವಂತ ದಿನದಲ್ಲಿ ಈ ನಿಗಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.